ಐ ಲವ್ ಅಂತ ಹೇಳಿ ಬರ್ದಾರಲ್ಲ, ಯಾರು ದೇವ್ರಿಗೆ ಲವ್ ಮಾಡ್ತಾರ? ನಾವು ಐ ಲವ್ ಶಿವ ಅಂತೀವ ನಾವು. ಗುರುಗಳು ಏನಂತಾರಂದ್ರಿ, ಇವ್ರು ಯತ್ನಾಳವ್ರ ಬಗ್ಗೆನೇ ಹೇಳ್ತಾರಿ. ಅವ್ರು ಏನಂತಾರಂದ್ರ, ದೇವ್ರ ಮೇಲೆ ಪ್ರೀತಿ ಬರ್ಬೇಕತ್ತಂದ್ರ ಬಹಳ ಪುಣ್ಯದ ಕೆಲಸ ಮಾಡಿರ್ಬೇಕತ್ರಿ ಜೀವನದಾಗ. ಅವಾಗ ದೇವ್ರನ್ನ ಮೇಲೆ ಪ್ರೀತಿ ಬರ್ತದ್ರಿ. ಅವಾಗ ಬರ್ತದ. ನಿಮ್ಗೆ ಇರೋದು ಭಯ ಇರ್ಬೋದ್ರಿ. ಭಯ ಬೇರೆ, ಪ್ರೀತಿ ಬೇರೆ. ನೀವು ಈ ವಿಡಿಯೋದಾಗ ನೋಡ್ರಿ, ಯತ್ನಾಳ್ ಅವ್ರದ್ದು ನಕಲಿ ಹಿಂದುತ್ವ ಎಕ್ಸ್ಪೋಸ್ ಮಾಡೀವಿ, ಮತ್ತು ಬಿಜಾಪುರ ಡೆವಲಪ್ಮೆಂಟ್ ಬಗ್ಗೆನೂ ಡಿಸ್ಕಸ್ ಮಾಡೀವಿ. ಈ ವಿಡಿಯೋಗ ನೀವು ಲೈಕ್, ಕಮೆಂಟ್, ಶೇರ್ ಮಾಡಿದ್ರೆ ಯತ್ನಾಳ್ ಅವ್ರದ್ದು ನಯ್ಯನೂ ಮುಳುಗ್ತದೆ ಮತ್ತು ಬಿಜಾಪುರ ಡೆವಲಪ್ಮೆಂಟು ಆಗ್ತದೆ. ನೋಡ್ರಿ, ಯತ್ನಾಳ್ ಅವ್ರು ಏನಂತಾರಪ್ಪ ಅಂದ್ರೆ, ಇದು ಐ ಲವ್ ಮೊಹಮ್ಮದ್ ಅತ್ ಏನ್ ನಡೆದಲ್ರಿ ನ್ಯೂಸ್ದಾಗ, ಅದ್ರ ಬಗ್ಗೆ ಅವರು ಐ ಲವ್ ಅತ್ ಅಂತಾರ ಮೊಹಮ್ಮದ್ ಅತ್ ಹೇಳಿ, ನಾವು ಐ ಲವ್ ಶಿವ ಅಂತೀವೇನು, ನಾವು ಅನ್ನಂಗಿಲ್ಲ ಅಂತ ಅವ್ರು ಹೇಳ್ತಾರ್ರಿ. ನಾ ಏನ್ ಹೇಳ್ಬೇಕಂತೀನನ್ರಿ, ಯತ್ನಾಳ್ ಅವ್ರಿಗೆ ನಾನು ಹೊಳೆ ಮೊಳೆ ಪ್ರತಿಯೊಂದು ವಿಡಿಯೋದಾಗೂ ಹೇಳ್ಕೊತೇ ಬಂದೀವ್ರಿ. ಇವರು ಸನಾತನ ಹಿಂದೂ ಧರ್ಮ ಬಗ್ಗೆ ABCD ಗೊತ್ತಿರ್ಲಾರ್ದ ಮನುಷ್ಯ. ಇವರಿಗೆ ಹಿಂದೂ ಸನಾತನ ಧರ್ಮ ಅಂತ ಇದು ಶಬ್ದರೇ ತದಸ್ತಾರೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಡೌಟ್ ಅದ್ರಿ ನಂಗೆ. ಇವರು ಹಿಂದೂ ಸನಾತನ ಧರ್ಮ ಠೇಕೆದಾರ ಅಂತ ಹೇಳ್ಲಿಕ್ಕತ್ತಾರ್ರಿ. ನೋಡ್ರಿ, ಹಿಂದೂ ಸನಾತನ ಧರ್ಮದ ಫೌಂಡೇಶನ್ ಬರೋದೇ ಭಗವದ್ಗೀತಾ. ಆ ಭಗವದ್ಗೀತಾ ಒಳಗೆ ಕೊಟ್ಟದ್ರಿ. ಅದ್ರ ಬಗ್ಗೆ ಓದ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ ಅದ್ರ ಬಗ್ಗೆ ಏನದ ಅಂತ ಹೇಳಿ. ಬಟ್ ಅದ್ರಗಿಂತ ಪೈಲ ನಿಮ್ಗೆ ಫೇಮಸ್ ವರ್ಡಿಂಗ್ ಅದ ರೀ. ಏನಂದ್ರೆ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ. ಇದ್ರ ಮೀನಿಂಗ್ ಏನ ತಿಕ್ಕೊಂಡಿರಿ ನೀವು? ಚೆಕ್ ತೊಗೊಂಬಂದಿನ್ರಿ, ನಾನು ತೋರಿಸ್ತೀನಿ ಅದ್ರೊಳಗೆ ಏನದ ಮೀನಿಂಗ್ ಅದರ ಅಂತ ಹೇಳಿ. ಡಿವೋಷನ್, ಲವ್ ಟುವರ್ಡ್ಸ್ ಗಾಡ್, ಅದೇ ಅದ್ರಿ ಸೆಂಟೆನ್ಸ್, ಮತ್ತೇನಿಲ್ಲ. ಅಂದ್ರೂ ನಮ್ಮ ಯತ್ನಾಳ್ ಅವರು ಮತ್ತೆ ಏನಂತಿರ್ಲ ಅವ್ರ ಸಂಬಂಧ ಹೇಳ್ತೀನಿ ನಾ. ಇದು ಏನಂತಂದ್ರ, ದ ಮಂತ್ರ ಎಕ್ಸ್ಪ್ರೆಸಸ್ ಆನ್ ಇಂಟಿಮೇಟ್ loving relationship with Ram and Krishna, highlighting devotion and divine love as its essence. ಲವ್ ಅನ್ನೋ ಪದ ಎಷ್ಟು ಸರ್ತಿ ಯೂಸ್ ಮಾಡಿದ್ದೀರಿ ನಾನು? ಸಿಂಪಲ್ ಅದ ರೀ. ನೀವು ನಿಮ್ಗೆ ದೇವ್ರದ್ದು ದಯಾ ಭಕ್ತಿ ಅನ್ನೋದು ಏನು ಇಲ್ಲ ಅಂದ್ರೆ ಪ್ರೀತಿಯಲ್ಲಿ ಏನು ಬರ್ತದ್ರಿ? ಈಗ ನೀವು ಮನ್ಯಾಗಿನವ್ರು ಅವ್ವ ಅಪ್ಪಗೆ ದಯಾ ಭಕ್ತಿ ಇದ್ರೆ ಪ್ರೀತಿ ಇರ್ತದ್ರಿ. ಈಗ ನೀವು ದಯಾ ಭಕ್ತಿನೇ ಇಲ್ಲ ಅಂದ್ರೆ ಪ್ರೀತಿ ಯಾವಾಗ ಬರ್ತದ್ರಿ? ಅದು ನಮ್ಮ ಗುರುಗಳು ಏನಂತಾರಂದ್ರಿ, ಇವ್ರು ಯತ್ನಾಳ್ ಅವ್ರ ಬಗ್ಗೆನೇ ಹೇಳ್ತಾರಿ. ಅವ್ರು ಏನಂತಾರಂದ್ರ, ದೇವ್ರ ಮೇಲೆ ಪ್ರೀತಿ ಬರ್ಬೇಕತ್ತಂದ್ರ ಬಹಳ ಪುಣ್ಯದ ಕೆಲಸ ಮಾಡಿರ್ಬೇಕತ್ರಿ ಜೀವನದಾಗ. ಅವಾಗ ದೇವ್ರನ್ನ ಮೇಲೆ ಪ್ರೀತಿ ಬರ್ತದ್ರಿ. ಅವಾಗ ಬರ್ತದ. ನಿಮ್ಗೆ ಇರೋದು ಭಯ ಇರ್ಬೋದ್ರಿ. ಭಯ ಬೇರೆ, ಪ್ರೀತಿ ಬೇರೆ. ನೀವು ಏನಂತಿರ್ಲ, ಇಷ್ಟು 108 ಮಾಡಬಾರ್ದು ಕೆಲಸ ಮಾಡಿ ಪವರ್ದಾಗ ಬಂದಿರ್ತಿರ್ಲ, ಅದ್ರದ್ದು ಭಯದಿಂದ ನೀವು ದೇವ್ರು ಮಾಡ್ತೀರಿ. ಪ್ರೀತಿದಿಂದ ಏನ್ ದೇವ್ರು ಮಾಡೋದಲ್ರಿ, ಅದು ಇಂಪಾರ್ಟೆಂಟ್ ಅದ. ಈಗ ನೀವು ಏನಂತಿರ್ಲಿ, ರಾಧಾ ಅತ್ತ ಹೇಳಿ ದೊಡ್ಡ ಇನ್ನೇ ಬರ್ತದ್ರಿ. ನೀವು ರಾಧಾಕೃಷ್ಣ ಕೇಳಿರಿ ಇಲ್ರಿ? ಏನದ? ಪ್ರೀತಿ ಅದ, ಡಿವೋಷನ್ ಅದ. ಮತ್ ನಾನು ಸ್ಪೆಸಿಫಿಕ್ ಆಗಿ ಏನಂತಿರ್ಲ ಭಗವದ್ಗೀತಾದಾಗಿಂದೇ ಹೇಳ್ತೀನಿ ರೀ ನಿಮ್ಗೆ. ಯಾಕಂತಂದ್ರ ನಮ್ಮ ಯತ್ನಾಳ್ ಅವರು ನಾ ಹೇಳಿದ್ಮೇಲೆ ಕರೆಕ್ಷನ್ ಮಾಡ್ಯಾರಿ, ಅವ್ರು ಹೇಳೋದು ಬಿಟ್ಟಾರ ಅಂತ ಮಾತುಗಳು ಅಂತ ಹೇಳಿ. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ರೀ. ಭಗವದ್ಗೀತಾಗ ಏನ್ ಹೇಳ್ತದನ್ರಿ, ಭಗವಂತಗ ನೀವು ಐ ಲವ್ ಯು ಅಂತ ನಿಮ್ಗ ಹೇಳ್ರಿ. ಯಾವಾಗ ಹೇಳ್ರಿ ಅಂದ ನಿಮ್ಗೆ ಹೇಳ್ಬೇಕತ್ ಅನಸ್ಬ್ಯಾಡ್ದತ್ ಇದನ್ನು ಅವಾಗ ಹೇಳ್ರತ್ತಂತಾರಿ. ಅದು ಹೇಳುವುದಿಂದ ನಿಮ್ಗದು ದಯಾ ಭಕ್ತಿ ಬರ್ತದ, ಡಿವೋಷನ್ ಬರ್ತದ ಅಂತ ಹೇಳ ಭಗವದ್ಗೀತಾ ಒಳಗೆ ಬರ್ತದ್ರಿ ಈ ಮಾತನ್ನ. ನಾಯಿನ್ ಹೊರಗಿಂದ ಏನು ಹೇಳಿಕತ್ತಿಲ್ರಿ. ಇವರು ಏನಂತಿರ್ಲ ಯತ್ನಾಳ್ ಅವರು, ನಿಮ್ಗೆ ವಿತ್ ಪೇಜ್ ನಂಬರ್ ಹೇಳ್ತೀನಿ ರೀ ನಾನು ನಿಮ್ಗೆಲ್ಲ ಬೇಕಾದ್ರೆ. ಏನಂತಿರ್ಲ, ಇದು ಭಗವದ್ಗೀತಾದು ಪೇಜ್ ನಂಬರ್ 634, ಗಾಡ್ ಟಾಕ್ಸ್ ವಿತ್ ಅರ್ಜುನ ಭಗವದ್ಗೀತಾದ ಬುಕ್ ಅದ ರೀ. ಅದ್ರೊಳಗೆ ಪೇಜ್ ನಂಬರ್ 634ದಾಗೂ ಬರ್ದದ ಇದೇ ಮಾತನ್ನ. ಅದಾದ್ಮೇಲೆ ಚಾಪ್ಟರ್ 12 ಹಿಂದೆ 634 ನೋಡ್ರಿ. ಲವ್ ಡಿವೋಷನ್ ಇರ್ಲಾರಿ ಏನೂ ಇಲ್ಲೇ ಇಲ್ರಿ ಹೇಳ್ಬೇಕಂದ್ರ. ಈಗ ಮೊನ್ನೆ ನರಸಿಂಹ ನೋಡಿದ್ರಿ, ಭಕ್ತ ಪ್ರಹ್ಲಾದ
ಪ್ರೀತಿ ಇದ್ದೇ ಇರ್ತದ್ರಿ ಅಲ್ಲಿ. ಭಕ್ತ ಪ್ರಹ್ಲಾದ ಆಗ್ತಾನೆ ಹೆಂಗೆ ಪ್ರೀತಿ ಇರ್ಲಾರಿ? ಪ್ರೀತಿ ಅನ್ನೋದು ಇವ್ರು ಯತ್ನಾಳವ್ರ ಹೆಂಗ್ ಗೊತ್ತೇನ್ರಿ, ಇವರು ಅನಿಮಲಿಸ್ಟಿಕ್ ರೀ ಇವ್ರದ್ದು. ಪ್ರೀತಿ ಅಂದ್ರೆ ಸೆಕ್ಸ್ ಅಂತಾರ್ರಿ ಇವ್ರು. ಪ್ರೀತಿ ಸೆಕ್ಸ್ ನೋಡು ಭಾಳ ದೊಡ್ಡ ಡಿಫರೆನ್ಸ್ ಅದ ರೀ. ಪ್ರಾಸ್ಟಿಟ್ಯೂಟ್ ಕಡೆ ಹೋಗ್ತಿರ್ಲ ನೀವು, ಅದು ಪ್ರೀತಿ ಅಲ್ಲದ, ಭೋಗ ಅದ. ಆ ಭೋಗಗಳು ಅದು ಪ್ರೀತಿ ಅಲ್ಲದ. ನೀವು ಪ್ರೀತಿ ಅನ್ನೋದು ಏನಿರ್ತದ್ರಿ, ಅಪ್ಪ ಮಗಳ ನಡುವೆ ಏನು ಪ್ರೀತಿ ಇರ್ತದೆ ಅದು ಪ್ರೀತಿ, ಅವ್ವ ಮಗನ ನಡುವೆ ಪ್ರೀತಿ ಅದು ಪ್ರೀತಿ. ಪ್ರೀತಿ ಅನ್ನೋದೇನು ದೇಶದ ಕಡೆ ಏನು ಪ್ರೇಮ ಇರ್ತಲ್ಲ ಅದು ಪ್ರೀತಿ. ಲವ್ ಅನ್ನೋ ವರ್ಡ್ ಅನ್ನು ಏನಾದ್ರಿ ಕನ್ನಡದಾಗ ಪ್ರೀತಿ ಪ್ರೇಮ. ನೀವು ಅದು ಎಲ್ಲ ಬಿಟ್ಟು ನೀವು ದೇವ್ರಿಗೆ ಪ್ರೀತಿ ಅನ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಮತ್ತೇನಂತೀರಿ? ಸೃಷ್ಟಿಕರ್ತಕ್ಕೆ ಪ್ರೀತಿ ಮಾಡ್ಲಾರಿ ಮತ್ತಾರಿಗೆ ಬ್ಯಾರವ್ರಿಗೆ ಪ್ರೀತಿ ಮಾಡ್ತೀರಿ ಹೋಗಿ? ಇಷ್ಟೇ ಹೇಳ್ಬೇಕಂತೀನ್ರಿ ನಾ. ನೀವು ಹೇಳ್ದಂಗೆ ಇದು ಕಿತಾಪತಿ ಯಾಕೆ ಮಾಡ್ಬೇಕಾಯ್ತು ನಾವು? ಏನ್ ಈಗ ಸದ್ಯಗೆ ಹೆಸರು ಮಾಡ್ಕೋದ್ರಿ ಅವ್ರಿಗೆ. ಇದು ಕಿತಾಪತಿ ಯಾಕೆ ಮಾಡ್ತಾರಂದ್ರೆ ಜನರ ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ. ಇವಾಗ ಯೂತ್ ರೋಡಲ್ಲಿ ಬರ್ತಾ ಇದೆ, ಜಾಬ್ ಬೇಕಂತೇಳಿ. ಮೊನ್ನೆ ಧಾರವಾಡದಲ್ಲಿ ನೋಡಿದ್ರಲ್ಲ, ಲಕ್ಷಣಗಟ್ಟಲೆ ಯೂತ್ಗಳು ಎಲ್ಲಾ ಕಡೆ ಕೆಲಸ ಕೊಡ್ರಿ, ಜಾಬ್ಸ್ ಕೊಡ್ರಿ ಅಂತ ನಮ್ಗೆ ಪಟ್ಟಿ ಬ್ಯಾಗ್ ಬಿಡ್ರಿ, ಜಾಬ್ಸ್ ಬಗ್ಗೆ ನಮ್ಗ ಕೊಡಿ, ಜಾಬ್ಸ್ ಕೊಡಿ ಅಂತೇಳಿ ಹೊರಗಡೆ ರೋಡಲ್ಲೇ ಬರ್ತಿದ್ದಾರೆ. ಅವ್ರಿಗೆ ಹೆದರ್ಯಾರಿಗೆ ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಏನಂದ್ರೆ ಹೇಳಿದ್ರು, ಬಿಜೆಪಿ ಸರ್ಕಾರ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಸೆಂಟ್ರಲ್ ದಿಂದ. ಈಗ ಏನ್ ಮಾಡ್ತಿದಾರ ಅವರು, ಪ್ರತಿಯೊಂದು ಸೆಂಟ್ರಲ್ ಎಕ್ಸಾಮ್ಸ್ ಅದಾವಲ್ರಿ, ಕಾಂಪಿಟೇಷನ್ ಎಕ್ಸಾಮ್ಸ್ ಲೀಕ್ ಮಾಡ್ತಿದ್ದಾರೆ, ಪೇಪರ್ಸ್ ಲೀಕ್ಸ್ ಮಾಡ್ತಿದ್ದಾರೆ. ಅಂದ್ರೆ ಲೀಕ್ಸ್ ಮಾಡಿ ಎಕ್ಸಾಮ್ ಮುಂದೂಡುದು, ಎಕ್ಸಾಮ್ಸ್ ಹಾಳು ಮಾಡುದು, ದುಡ್ಡೆಲ್ಲ ಹಾಳು ಮಾಡುದು, ಯೂತ್ಗೆ ಹಾಳು ಮಾಡ್ತಿದ್ದಾರೆ ಇವತ್ತು. ಅಂದ್ರೆ ಈ ತರ ನಡೆದಿದೆ ಇವತ್ತು ಇಂಡಿಯಾದಲ್ಲಿ. ಇವಾಗ ನೋಡ್ರಿ, ನಮ್ದು ಅವರು ರಾಜಕಾರಣಿಗಳು ಫೋಕಸ್ ಇಲ್ಲ ಜಾಬ್ಸ್ ಹೇಗ್ ಕ್ರಿಯೇಟ್ ಮಾಡ್ಬೇಕನ್ನೋದು. ಬರೇ ಇದೇ ಜಾತಿ ಧರ್ಮ ಹಿಂದೂ, ಅವ ಏನ್ ಹೇಳ್ದ ಇವ ಏನ್ ಹೇಳ್ದ, ಆ ದೇವರಲ್ಲಿ ಏನ್ ಇದು ಹೊಲಸೆ ಮಾಡತ್ತಾರ, ರಾಡಿನ ಮಾಡಾಕತ್ತಾರ ಹೊರತು ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಇವತ್ತು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಇವತ್ತು ಬಿಜಾಪುರದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿ ಇಲ್ಲ, ಕೈಗಾರಿಕರಣ ಇಲ್ಲ. ಏನಿದೆ ಇಲ್ಲಪ್ಪ ನಮ್ ಬಿಜಾಪುರದಂದ್ರ ಪ್ರವಾಸೋದ್ಯಮ, ಟೂರಿಸಂ ಇದೆ. ಟೂರಿಸಂ ಒಂದು ದೊಡ್ಡದಾದ ಒಂದು ಟೂರಿಸಂ ಬಿಜಾಪುರದಲ್ಲಿ ಇದೆ, ರಿಸೋರ್ಸಸ್ ಇದೆ. ಬಟ್ ಇದ್ರೂ ಅದು ಯುಟಿಲೈಸ್ ಮಾಡ್ತಾ ಇಲ್ಲ ರಾಜಕಾರಣಿಗಳು, ವಿಚಾರ ಮಾಡ್ತಾ ಇಲ್ಲ. ನಾವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ಬೋದು ನಾವು ಇವತ್ತಂದ್ರೆ. ಬಿಜಾಪುರದ ಟೂರಿಸಂ ಕತ್ತಲಲ್ಲಿ ಇದೆ ಅಂತ ಹೇಳಿಕ್ ಬಯಸ್ತೀನಿ. ಇವತ್ತು MB ಪಾಟೀಲ್ಗೆ ಗೊತ್ತಾಗ್ಬೇಕು, ಯತ್ನಾಳ್ ಗೊತ್ತಾಗ್ಬೇಕು, ಇಷ್ಟೆಲ್ಲಾ ರಿಸೋರ್ಸ್ ಇದ್ದು ಎಷ್ಟು ಜಾಬ್ಸ್ ಕ್ರಿಯೇಟ್ ಆತಾವ. ಎಕ್ಸಾಂಪಲ್ ರೀ, ಇವತ್ತು ಮೈಸೂರಾಗ ನೋಡ್ರಿ, ಮೈಸೂರು ಟೂರಿಸಂ ಹೆಂಗು ಒಂಥರ ವೈಭವ, ಒಂದು ಗತ ವೈಭವ. ಮೈಸೂರು ದಸರಾ ಎಷ್ಟು ಜನ ಬರ್ತಿದಾರಲ್ಲಿ, ಎಷ್ಟು ಟೂರಿಸಂ ಬೆಳೀತಾ ಇದೆ, ಎಷ್ಟು ಬೂಮ್ ಆಗ್ತಾ ಇದೆ ಅಂದ್ರೆ ನಮ್ ಬಿಜಾಪುರದ ಯಾಕಿಲ್ಲ ರೀ, ಯಾಕೆ ಮಾಡಬಾರ್ದು ಅಂತ ನಂದು. ಇರ್ಲಿ ಪಾಪ, ನಮ್ದು ಸಂತೋಷ. ಮೈಸೂರು ಅಷ್ಟೆಲ್ಲ ಒಂದು ಸೌಂದರ್ಯೀಕರಣ ನಗರ ಇದೆ, ದೀಪಾಲಂಕಾರ, ಒಂದು ರಸ್ತೆಗಳು ನೋಡಿ ಅಲ್ಲಿ. ಇವತ್ತು ಆ ಮೈಸೂರು ರಸ್ತೆಗಳು ನೋಡ್ರಿ, ಇವತ್ತು ನಮ್ಮ ನಗರದ ರಸ್ತೆಗಳು ನೋಡ್ರಿ, ಎಷ್ಟು ಕಂಪೇರಿಂಗ್ ಮಾಡಿದ್ರೆ 10% ಇಲ್ಲೇ ಹೋಗುತ್ತೆ. MB ಪಾಟೀಲ್ ಗೊತ್ತಾಗ್ಬೇಕು, ಇವೆಲ್ಲ ಫಸ್ಟ್ ರಸ್ತೆಗಳು ಮಾಡ್ಬೇಕು. ಮತ್ತೆ ಏನಂದ್ರೆ ಅವರು ಬಸ್ ಬಿಟ್ಟಾರ, 2 ಬಸ್, ಇಲೆಕ್ಟ್ರಿಕ್ ಬಸ್. ಎಷ್ಟ್ ಹೇಳಿದ್ರು? 50 ಬಸ್ ಹೇಳಿದ್ರು. ಇವತ್ತು 2 ಬಸ್ ಬಂದಾವ್ರಿ. ಯಾಕೆ 2 ಬಸ್ ಬಂದಾವ ಅಂದ್ರೆ ನಿಮ್ ಕಡೆ ರಸ್ತೆನೇ ಇಲ್ಲ, ಬಸ್ ತಗೊಂಡ್ ಏನ್ ಮಾಡ್ತೀರಿ ಅಂತಂತಾರ ಕಾಂಗ್ರೆಸ್ ಗೌರ್ಮೆಂಟ್. ಏನಂತೈತಿ, ಬಿಜಾಪುರ್ಗೆ ಎದಕ್ ಬೇಕ್ರಿ ತಟ ಬಿಜಾಪುರ ರೋಡ್ಗಳೇನಿಲ್ಲ, 2 ಬಸ್ಸಿಗೆ ಅಷ್ಟೇ 2 ಬಸ್ ತಿರ್ಗಾಡ್ಸ್ಬಿಡ್ರಿ ನಿಮ್ ರೋಡಲ್ಲಿ. ನಿಮ್ ರೋಡೇ ಇಲ್ಲ, ನಿಮ್ಗೆ 42 ಬಸ್ ತಗೊಂಡು ಏನ್ ಮಣ್ಣ ಆಗೋತಿರ್ನು? ನಿಮ್ ಕಡೆ ಕುಮುಟಿಗೆ ಐತಿ, ಈ ಕಡೆ ಬೇಗಂ ತಾಲಾಬ್ ಐತಿ, ಇಲ್ಲಿ ಭೂತಾನ್ ಟ್ಯಾಂಕ್ ಐತಿ, ಇಷ್ಟೆಲ್ಲಾ ರಿಸೋರ್ಸಸ್ ಇದ್ದು. ಬಟ್ ಇವತ್ತು ಟೂರಿಸಂ ಬೂಮ್ ಮಾಡ್ತಾ ಇಲ್ಲ. ಜನರಿಗೆ ಮನೋರಂಜನೆಗಾಗಿ, ನಮ್ಮ ನಗರ ನಿವಾಸಿಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನಾನುಕೂಲ ಇದೆ, ಅನುಕೂಲ ಮಾಡ್ತಾ ಇಲ್ಲ ಇವರು. ಅಂದ್ರೆ ವಿಚಾರ ಮಾಡ್ರಿ ನೀವು, ಬಿಜಾಪುರದ ಒಂದು ಟೂರಿಸಂ ಹಾಕಿ ತುಳಿತಾ ಇದ್ದಾರೆ ಅಂತ ಹೇಳಿ ಬಯಸ್ತೇನೆ. ಇವತ್ತು ಇಷ್ಟೆಲ್ಲ ರಿಸೋರ್ಸಸ್ ಇದ್ದು ಯಾವ ಮಟ್ಟಲ್ಲಿ ಬಂದು ನಿಂತಿದೆಯಪ್ಪ ಇವತ್ತು ನಗರ. ಒಂದು ಸರಿಯಾದ ರಸ್ತೆಗಳಿಲ್ಲ, ಒಂದು ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮತ್ತೆ ನೋಡ್ರಿ, ಇವತ್ತು ಏರ್ಪೋರ್ಟ್ ಬಗ್ಗೆ ಸ್ವಲ್ಪ ಮಾತಾಡ್ರಿ. ಇಲ್ಲ, ಈಗ ನಾವು ಏರ್ಪೋರ್ಟ್ ಗಿಂತ ಪೈಲಾ ರೀ ಟೂರಿಸಂ ಬಂದಿದ್ರಲ್ಲ, ಟೂರಿಸಂ ಮುಗಿಸಿ ಏರ್ಪೋರ್ಟಿಗೆ ಹೋಗೋಣತ್ತ. ಈಗ ಏನಂತೀರಲ್ರಿ, ಮೊನ್ನೆ ಟೂರಿಸಂ ಡೇ ಮಾಡಿದ್ರಿ. ನೋಡ್ರಿ, ಟೂರಿಸಂ ಡೇ ಅಂದ್ರ ಟೂರಿಸಂ ಪ್ರಮೋಷನ್ ಸಂಬಂಧ ಮಾಡೋದಿರ್ತದ್ರಿ. ಬಟ್ ಅದ್ರ ಬದಲಿ ಇವ್ರು ಏನ್ ಮಾಡ್ತಾರತ್ತಂದ್ರ, ಎಲ್ಲಿ ಕಾಣ್ಲಿಕ್ಕೆ ಸಿಗ್ಲಾರ ನೋಡಿರಂಗಿಲ್ರಿ ಜೀವನದಾಗ ಅಂತವ್ರಿಗೆ ಹೋರಾಟಗಾರ ಕರ್ಕೊಂಡ್ಬಂದಿ ಅವ್ರಿಗೆ ಶಾಲ್ ಹಾರ ಹಾಕ್ತಾರೆ ಇವ್ರು. ಅಂದ್ರೆ ಚಾಪ್ಲೂಸಿ ಮಾಡೋ ಜನರಿಗೆ, ಮತ್ತೇನಿಲ್ಲ. ಅದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಇವ್ರಿಗೆ ಆಡಿಯನ್ಸ್ ಇಲ್ಲಲ್ರಿ, ಇವರಿಗೆ ಕಾಮನ್ ಪೀಪಲ್ ಸೆಳೆಯೋದು ತಾಕತ್ತಿಲ್ರಿ.
ಅದಕ್ಕೆ ಇವ್ರು ಏನ್ ಮಾಡ್ತಾರ ಅಂದ್ರೆ ಒಂದ್ ಸ್ಕೂಲನ್ನ ಹಿಡಿತಾರ್ರಿ, ಒಂದ್ ಕಾಲೇಜನ್ನ ಹಿಡಿತಾರ, ಅವ್ರ ಸ್ಟೂಡೆಂಟ್ ಕರ್ಕೊಂಡ್ ಅವ್ರದ್ದು ಆನ್ಯುವಲ್ ಗ್ಯಾದರಿಂಗ್ ಫಂಕ್ಷನ್ ಟೈಪ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ತಾರ್ರಿ ಅವ್ರು. ಅದೇ ಟೂರಿಸಮ್ಗೆ ಏನ್ ಸಂಬಂಧ ಇಲ್ಲ, ಬಿಟ್ಟಿದ್ದಿಲ್ರಿ ಅದ್ರ ಏನು. ಈಗ ಪೇಂಟಿಂಗ್ ಕಾಂಪಿಟೇಷನ್ ಮಾಡಿದಾರೆ ಒಳ್ಳೇದ, ಬಟ್ ಟೂರಿಸಂ ಅದನ್ನು ಪೇಂಟಿಂಗ್ ಕಾಂಪಿಟೇಷನ್ ಟೂರಿಸಂ ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂಲಿ ಮಾಡಂಗಿಲ್ರಿ ಅದು. ಅವ್ರೆಲ್ಲೋ ಥೀಮ್ ಇಲ್ಲ ಟೂರಿಸಂ ರಿಲೇಟೆಡ್ ಥೀಮ್ ಇಲ್ಲ. ಒಟ್ ಏನ್ ಬೇಕಾದ್ ಮಾಡ್ತಾನ್ರಿ. ಒಬ್ಬ ಹುಡುಗಿ ಗಿಟಾರ್ ಹಿಡ್ಕೊಂಡು ಪೇಂಟಿಂಗ್ ಮಾಡ್ತಾನೆ, ಒಬ್ಬ ಏನೋ ಗಾಡಿ ಮಾಡ್ತಾನೆ, ಪತಂಗ್ ಮಾಡ್ತಾನೆ. ಈಗ ಟೂರಿಸಂ ಡೇ ಅಂತಂದ್ರೆ ಟೂರಿಸಂ ಅಲ್ರಿ, ಇಲ್ರಿ ಒಬ್ಬ KS ಆಫೀಸರ್ ಅಪಾಯಿಂಟೆಡ್ ಇಲ್ಲ, ಟೂರಿಸಂ ಇದ್ದಾನ, ಏನ್ ಮಾಡ್ಲಿಕ್ಕತ್ತಾನ? ಬೇಕಲ್ರಿ ಇದು. ನಮ್ ಟೂರಿಸಂ ಆಫೀಸಲ್ಲಿ ಉನ್ನತ ಅಧಿಕಾರಿಗಳು ಇಲ್ಲೇ ಇಲ್ಲ ಅಲ್ರಿ. KS ಆಫೀಸರ್ ಇಲ್ರಿ, ಒಬ್ಬ ಇದಾನ. KS ಆಫೀಸರ್ ಒಬ್ಬ ಓದ್ ಬರದಿ ಬಂದಾವ್ KS ಆಫೀಸರ್ ಇರ್ತಾನ್ರಿ. ಈಗ ಮುಂದೆ ಹಮಾಲಿ ಮಾಡೋನ್ KS ಆಫೀಸರ್ ಆಗ್ತಾನೆ ಆಗಂಗಿಲ್ಲ. ಓದ್ ಬರ್ದವನ್ ಇರ್ತಾನ, ಹೆಬ್ಬಟ್ ಇರ್ತಾನೇನ್ರಿ ಅವ. ಹೆಬ್ಬಟ್ ಗಿರಿಯಾಕ್ ಇದಾನೆ ಹೇಳ್ಬಿಡ್ರಿ ನಾವು. ಹೆಬ್ಬಟ್ ಗಿರಾಕ್ ಇದಾನೆ ಟೂರಿಸಂ ಹೆಡ್. ಚಲೋ KS ಆಫೀಸರ್ ಇದಾರಿಲ್ಲ, ಮ್ಯಾಲೆ DC IAS ಇದಾರಿಲ್ಲ. ಇವರು ಓದ್ ಕಲತ್ ಜನಾನು ಒಬ್ಬ ಹೆಬ್ಬಟ್ ಮನುಷ್ಯನು ರೀ. ಮನ್ಯಾಗ ಏನರೇ ಫಂಕ್ಷನ್ ಪ್ರೋಗ್ರಾಮ್ ಇತ್ತಂದ್ರ ಅದ್ರ ತಕ್ಕಂತ ಎಲ್ಲಾ ಮಾಡ್ತಾನ್ರಿ ಅವ. ಹೋಳಿ ಹುಣ್ಣಿ ಆಚರಿಸ್ತಾನ್ರಿ, ಗಣಪತಿ ಆಚರಿಸ್ತಾನೆ, ಈದ್ ಇದ್ರೆ ಈಜ್ ಆಚರಿಸ್ತಾನೆ. ಯಾವ್ದೋ ಹಬ್ಬ ಒಳಗೆ ಏನಾರೇ ಮಾಡ್ಕೋತ ಕೊಡಂಗಿಲ್ರಿ ಅವ. ಇವ್ರು ಓದು ಕಲತಿ ಎಲ್ಲಾ ಮಾಡಿ ಇದೇ ಮಾಡ್ತಾರ್ರಿ ಅವ್ರು. ಗೌರ್ಮೆಂಟ್ ಫಂಡ್ ಬಂದದ್ರಿ, ಅದ್ರ ತಕ್ಕಂತ ಕೆಲಸ ಮಾಡಂಗಿಲ್ರಿ ಅವ್ರು. ಟೂರಿಸಂ ಡೇ ದಿವ್ಸ ಏನ್ ಮಾಡ್ಬೇಕ್ರಿ? ನಮ್ ಕಡೆ ರಿಚ್ ಹೆರಿಟೇಜ್ ಅದ. ಮೊಹಮ್ಮದ್ ಆದಿಲ್ ಶಾದು ಸ್ಕಿಟ್ ಮತ್ತ ಡ್ರಾಮಾ ಅವು ಮಾಡಿಸ್ಬೇಕಿಲ್ರಿ. ಕಂಗಲ್ ಹನುಮಂತರಾಯ ಮಂದಿರ ಒಳಗೆ ಜನರಿಗೆ ಓಪನ್ ಇಟ್ರ ಎಷ್ಟು ಜನ ಬರ್ತಾರ್ರಿ ಕಂಗಲ್ ಹನುಮಂತರಾಯ ಮಂದಿರ ಒಳಗೆ? ನಮ್ದು ಎಷ್ಟು ರಿಚ್ ಕಲ್ಚರ್ ಅದ. ಇವ್ರು ಮೊಹಮ್ಮದ್ ಇಬ್ರಾಹಿಂ ಆದಿಲ್ ಶಾ ಅವರು ಗಣಪತಿಗ ಅಪ್ಪ ಅಂತಿದ್ರು, ಸರಸ್ವತಿಗೆ ಅವು ಅಂತಿದ್ರಿ. ಅಷ್ಟು ದೊಡ್ಡ ರಿಚ್ ಕಲ್ಚರ್ ಇದ್ದಿದ್ದು ನಮ್ದು ಬಿಜಾಪುರು. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ರಿ ಅವ್ರು. ಅದು ಏನ್ ಮಾಡ್ತಾರ ಅಂದ್ರೆ ಒಂದ್ ಸಾಲಿದ್ ಗ್ಯಾದರಿಂಗ್ ಪ್ರೋಗ್ರಾಮ್ ಮಾಡ್ತಾರ್ರಿ ಅವ್ರು, ಟೂರಿಸಂ ಡೇ ಅಂತ ಹೇಳಿ. ಇವ್ರಿಗೆ ಏನ್ ಬಿದ್ಬಿಟ್ಟದ ಅಂದ್ರಿ, ಕೆಲಸ ಮಾಡೋದು ಬೇಜಾರಾಗ್ಯದ್ರಿ ಅವ್ರಿಗೆ. ನೌಕರಿ ಅಂತೂ ಸಿಕ್ಕೇ, ನಮ್ KS IAS ಆಗ್ಯವ್ ನಾವೀಗ. ನಾವಂತೂ ನಮ್ ಜೀವನದಾಗ ನೌಕರಿನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನ್ ಮಾಡೋದಂದ್ರ ಆರಾಮ್ ಕುತ್ಕೊಂಡು ಪಗಾರ ತಿನ್ನೋಣ ಅಂತ ವಿಚಾರ ಮಾಡ್ಲಿಕ್ಕತ್ತಾರ್ರಿ. ಇದು ಬರಂಗಿಲ್ರಿ. ನಾವು ಸೀದಾ ಹೇಳೋದು MB ಪಾಟೀಲ್ ಅವ್ರಿಗೆ ಹೇಳ್ತೀನಿ. ಯಾಕಂದ್ರೆ MB ಪಾಟೀಲ್ ಅವ್ರು ಉಸ್ತುವಾರಿ ಸಚಿವರಿದ್ದಾರೆ. ಒಂದ್ ಫೋನ್ ಹಾಕಿ ಕೇಳ್ರಿ ಅವರಿಗೆ, ಟೂರಿಸಮ್ಸ್ ಒಂದ್ ಫಂಡ್ ಬಂದಿದ್ದು ಸಾಲಿ ಗ್ಯಾದರಿಂಗ್ ಒಳಗೆ ಯಾಕೆ ಖರ್ಚು ಮಾಡ್ತೀರಿ? ಡೂಪ್ಲಿಕೇಟ್ ಹೋರಾಟಗಾರರಿಗೆ ಯಾಕೆ ಸನ್ಮಾನ ಮಾಡ್ತೀರಿ? ಕೇಳ್ರಿ. ನಿಮ್ಗೆ ರಿಯಲ್ ಹೋರಾಟಗಾರರಿಗೆ ಸನ್ಮಾನ ಮಾಡೋದು ದಮ್ ಇಲ್ಲ ಅಂದ್ರೆ ಮಾಡೋದು ಬಿಡ್ರಿ. ಬಟ್ ಡುಪ್ಲಿಕೇಟಿಂಗ್ ಮಂದಿ ಕರ್ಕೊಂಡ್ ಬರುದು, ಅವ್ರ ಮಂಡವಾಳಿ ಕೆಲಸ ಮಾಡೋದು ಇವೆಲ್ಲ ನಿಲ್ಲಿಸ್ರಿ. ಪೈಲ ಹೇಳ್ಬೇಕಂದ್ರ ನಾವು ನೋಡ್ರಿ, ಇನ್ ಮಾತು ಹೇಳತಿರ್ತೀವಿ ಯಾವಾಗ್ಲೂ. ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ರಿ, ಟೂರಿಸಂ ಕೆಲಸ ಮಾಡೋದ್ರಾಗ ಹೇಳ್ರಿ. ಅದಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟ್ ಟೂರಿಸಂ ಕೆಲಸನೇ ಮಾಡೋದು. ಟೂರಿಸಂ ಬೂಸ್ಟ್ ಮಾಡೋ ಸಂಬಂಧ ಏನ್ ಕೆಲಸ ಮಾಡೋದು ಹೇಳ್ರಿ. ಅದೇ ಟೂರಿಸಂ ಪ್ರಮೋಟ್ ಮಾಡ್ಲಿಕ್ಕೆ ನಮ್ ಬಿಜಾಪುರ ಟೂರಿಸಂ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ಯದ? ಏನೂ ಇಲ್ಲ. ಅವ್ರು ಅಂದ್ರೆ ಯಾವ ತರ ಮಾಡ್ಬೇಕನ್ನೋದು ತುಂಬಾ ಕಷ್ಟ ಇದೆ. ಅಲ್ರಿ, ಕಷ್ಟ ಏನ ಅವ್ರಿಗೆ ಕೇಳಾಕೆ ಕಷ್ಟ ಐತಿ, ಹೇಳೋದಕ್ಕೆ ನೀವು ಏನೋ ಮಾಡ್ರಿ. ಮೈಸೂರ್ದಾಗಿನವ್ರು ಟೂರಿಸಂ ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ಲಿಕತ್ತಾರ? ಡೆಲ್ಲಿ ಲೆವೆಲ್ ಮಾನ್ಯುಮೆಂಟ್ಸ್ ನಮ್ಮ ಅದ್ರ ಮ್ಯಾಲಿಂದ ಹೇಳ್ಬೇಕಂದ್ರ ಡೆಲ್ಲಿ ಒಳಗ್ ಗೋಲ್ ಗುಂಬಜ್ ಇಲ್ಲ, ಅಷ್ಟು ರಿಚ್ ಹೆರಿಟೇಜ್ ಅದ. ಗಗನ್ ಮಾಲ್ ಇಲ್ಲ. ಅವ್ರಿಗೆ ಹೋಗಿ ಕೇಳ್ಕೊಂಬರ್ರಿ, ಟೂರಿಸಂ ಡೇ ದಿವಸ ನೀವು ಏನ್ ಮಾಡ್ತೀರ ಅಂತ ಹೇಳಿ. ಮೀಡಿಯಾ ಐತಿ, ಇವತ್ತು ಯೂಟ್ಯೂಬ್ ಐತಿ, ಎಲ್ಲಾ ಐತಿ, AI ಐತಿ, ಎಲ್ಲಾ ಗೊತ್ತಾಗ್ತದೆ. ನಾವು ಟೂರಿಸಂ ಡೇ ಇರ್ಲಾರ ಟೈಮಿಗೆ ಡೆಲ್ಲಿಗೆ ಹೋದಾಗ ಗೊತ್ತೈತ್ರಿ ನಮ್ಗ. ಅಲ್ಲಿ ಅವ್ರ ಹೆರಿಟೇಜ್ ರಿಲೇಟೆಡ್ ಹಿಸ್ಟಾರಿಕ್ ಪ್ಲೇಸ್ ಮಾಡ್ತಾರ. ಕಂಗಲ್ ಹನುಮಂತರಾಯ ಮಂದಿರದ್ರಿ, ಅಲ್ಲಿ ನಾಟಕ ಮಾಡಿಸ್ರಿ ಹೆರಿಟೇಜ್ ರಿಲೇಟೆಡ್. ಅದಾದ್ಮೇಲೆ ಇದು ಇಷ್ಟೇ ಹೇಳಿದೇರಿ ನಾನು ಟೂರಿಸಂ ಬಗ್ಗೆ. ನೆಕ್ಸ್ಟ್ ಕವರ್ ಮಾಡೋಣತ್ತ. ಬಟ್ ನೆಕ್ಸ್ಟ್ ಏರ್ಪೋರ್ಟ್ ಅಂದ್ರಲ್ಲ ನೀವು, ಟೂರಿಸಂ ರಿಲೇಟೆಡ್ ಹೇಳ್ತೀನಿ. ಏನಂದ್ರೆ ನಮ್ಮ ಟೂರಿಸಂ ಡೇ ದಿವ್ಸ ಜಿಲ್ಲಾಧಿಕಾರಿ ಅವ್ರು ಬಂದ್ರು, ಎಲ್ಲಿ KSDC ಬಂದ್ರು. ಅಂದ್ರೆ ನೀವು ಈ ಟೂರಿಸಂ ಡೇ ಮಾಡತ್ತಿದ್ರಲ್ಲ, ಇದು ಒಂದು ಸ್ಮಾರಕ ಇತ್ತೇ ಬರ್ಬೇಕಲ್ಲ, ಸ್ಮಾರಕ ಜೊತೆನೆ ಟೂರಿಸಂ ಆಗುತ್ತೆ. ನಾನ್ ಜಿಲ್ಲಾ ಎಷ್ಟೋ ಸಲ ನಾವು ಕೂಡಿನೇ ಹೇಳಿದ್ದು, 7 ಮಂಜಿಲ್ಲ ಹಳ್ಳ ಹಿಡ್ದೈತಿ, ಲ್ಯಾಂಡ್ ರೆಕಾರ್ಡ್ ದವರು ಗೋಡನ್ ಮಾಡಿದ್ದಾರೆ ಸರ್, ಅದು ಖಾಲಿ ಮಾಡ್ರಿ ಅಂತ ನಾವು ಎಷ್ಟು ಹೇಳಿದಲ್ಲ. ASIಗೂ ಎಷ್ಟು ಸಲ ಗೋಲ್ಮುಜ್ ಆಫೀಸರ್ಗೆ ಹೇಳಿನೋ. ಬಟ್ ಅವರು ಇಷ್ಟೆಲ್ಲಾ 10 ಸಾವಿರ ಹೇಳಿದ್ರು ಅದು ಇನ್ನೂವರೆಗೆ ನಿನ್ನೆವರೆಗೂ ಕ್ಲೀನ್ ಮಾಡ್ಸಿಲ್ಲ. ಅದಂದ್ರೆ ಅದ್ರದ್ದು ಗೋಡನ್ ಸಾಫ್ ಮಾಡ್ಸಿಲ್ಲ. 7 ಮಂಜಿಲ್ ಏನ್ರಿ ಟೂರಿಸಂ ಡೇ. ನಾ ಏನ್ ಮಾಡ್ದ, ಸೀದಾ ಜಿಲ್ಲಾಧಿಕಾರಿ ಇದ್ರು. ಸೀದಾ ಮೊಬೈಲ್ ತಗೊಂಡೆ, ಸೀದಾ ಮೊಬೈಲ್ ತಗೊಂಡು ಫೋಟೋ ತೋರಿಸ್ಬಿಟ್ಟೆ. ಜಿಲ್ಲಾಧಿಕಾರಿ ನೋಡ್ರಿ, DC ಅವರ, ನೀವು ಇವತ್ತು ಟೂರಿಸಂ ಡೇ ಇದೆ, ಸ್ಮಾರಕಗಳು ಸ್ವಚ್ಛ ಇರ್ಬೇಕು, ಸ್ವಚ್ಛ ಭಾರತ ಅಭಿಯಾನ ಅಂತಿರಲ್ಲ ಸ್ಮಾರಕ,
ಇವತ್ತು ನೋಡ್ರಿ ಯಾವ ಪರಿಸ್ಥಿತಿಯಲ್ಲಿ ಇದೀವ ಸ್ಮಾರಕಗಳು. ಇವತ್ತು ವರ್ಲ್ಡ್ ಟೂರಿಸಂ ಡೇ ಸೆಲೆಬ್ರೇಷನ್ ಮಾಡಕತ್ರಿ. ವರ್ಲ್ಡ್ ಟೂರಿಸಂ ಡೇ ಸೆಲೆಬ್ರೇಷನ್ ಮಾಡಿದ್ರೆ ಸ್ಮಾರಕಗಳು ಯಾವ ತರ ಇರ್ಬೇಕು, ಇಂಟೆಕ್ಟ್ ಇಡ್ಬೇಕಾಗಲ್ಲ. ನೀವು ಆ ಲ್ಯಾಂಡ್ ರೆಕಾರ್ಡ್ದವರು ಗೋದ್ರೇಜ್ ಕಪಾಟ, ಕುರ್ಚಿ, ಅವು ಕಾಗಜ್ ಪತ್ರ ಎಲ್ಲ ಗೋಡನ್ ಗಂಟು ಕಟ್ಟಿ ಗೋಡನ್ ಮಾಡ್ಬಿಟ್ಟಾರ. ಅದು ಒಂದು ಅರಮನೆ ರೀ, ಪ್ಯಾಲೇಸ್. ಅದು ಮೊಹಮ್ಮದ್ ಆದಿಲ್ ಶಾಹಿ ಮತ್ತು ಜಗದ್ಗುರು ಇಬ್ರಾಹಿಂ ಆದಿಲ್ ಶಾ ಅವರ ಅರಮನೆ. ಅದು ಅಂತ ಅರಮನೆಗೆ ನೀವು ಕಿಮ್ಮತ್ತಿಲ್ಲ, ಕಬಾಡ್ಖಾನ ಮಾಡ್ರಿ, ಮೋಡ್ಕಾ ಮಾಡ್ರಿ ಅಂದ್ರೆ ಏನಂತ ಟೂರಿಸಂ ವರ್ಲ್ಡ್ ಟೂರಿಸಂ ಡೇ ಸೆಲೆಬ್ರೇಷನ್ ಮಾಡ್ತಾರೆ? ಅಷ್ಟೇ ಮಾಡ್ಯಾರ, ಅವ್ರು ಮಾಡ್ತಿದ್ರ, ಇನ್ನ ಅದು ಕಂಪ್ಲೀಟ್ ಆಗಿಲ್ಲ. ಬಟ್ ನಿಮ್ಗೆ ಸ್ಮಾರಕಗಳ ಬಗ್ಗೆ ಕಿಮ್ಮತ್ತಿಲ್ಲ, ಯಾವ ರಾಜಕಾರಣಿಗಳ ಕಿಮ್ಮತ್ತಿಲ್ಲ, ಯಾವ ಅಧಿಕಾರಿಗಳು ಕಿಮ್ಮತ್ತಿಲ್ಲ. ನಿಮ್ಗೆ ತಾರತಮ್ಯ ಭೇದ ಭಾವ ಅಷ್ಟೇ ಆಗ್ತಾ ಇದೆ ಬಿಜಾಪುರ ಹೊರತು ನೀವು ಮುಂದೆ ಉನ್ನತ ವಿಚಾರ ಶಕ್ತಿ ಇಲ್ಲ. ಈಗ ಆದಿಲ್ ಶಾ ಎಷ್ಟು ದೊಡ್ಡ ಶಕ್ತಿ ಇತ್ತಂದ್ರೆ ಅಷ್ಟು ದೊಡ್ಡ ದೊಡ್ಡ ಕಮಾನ್ಗಳು ಕಟ್ಟಿಸಿದ್ರಲ್ಲ, ಅಷ್ಟು ವಿಚಾರ ಶಕ್ತಿ ತೋರಿಸ್ತೈತಿ. ಬಟ್ ನಿಮ್ ಎಷ್ಟು ಕೀಳುಮಟ್ಟದ ರಾಜಕಾರಣಿ, ಇವತ್ತು ಕೀಳುಮಟ್ಟದ ಅಧಿಕಾರಿಗಳು ಬಿಜಾಪುರದಲ್ಲಿ ಪ್ರಮೋಟಿಂಗ್ ಆಗಿಲ್ಲ. ಟೂರಿಸಂ, ಬಿಜಾಪುರ ಟೂರಿಸಂ ಆಗ್ಲಿ, ಇದು ಸ್ಮಾರಕಗಳಾಗ್ಲಿ ಮೇಲಿನ ಮಣ್ಣ ಮೇಲಿಂದ ಏನು ಎದ್ದಿಲ್ಲ. ಇದು ಕತ್ತಲಲ್ಲಿ ಇಟ್ಟಿದೆ ಅಂತ ಹೇಳಕ್ ಬಯಸ್ತಾರೆ. ಇದಾದ್ಮೇಲೆ ಏರ್ಪೋರ್ಟ್ ಅಂದ್ರಲ್ರಿ ನೀವು, ಏರ್ಪೋರ್ಟ್ ನೋಡ್ರಿ, ಮೊನ್ನೆ ಅದು ಫೈರ್ ಬ್ರಿಗೇಡ್ ಇಂಜಿನ್ ಬಂದು ರೀ. ಹಾ, ಆಸ್ಟ್ರೇಲಿಯಾದಿಂದ ಬಂದು ಜನ ಖುಷಿ ಆದ್ರಿ, ಬಿಜಾಪುರ ಜನ ಏರ್ಪೋರ್ಟ್ ಆಲಿಗತ್ತದ ಅಂತ ಹೇಳಿ. ಕೆಲವೊಬ್ರು ಇನ್ಫಾರ್ಮೇಶನ್ ಇಲ್ಲಾರ್ದವ್ರು ಟೂರಿಸಂ ಡೇ ದಿವಸ ಏನಂತಾರ ಅಂದ್ರೆ 3 ತಿಂಗಳಾಗ ಏರ್ಪೋರ್ಟ್ ಓಪನ್ ಆಗ್ತದ. ಇದು ಅಫಿಷಿಯಲ್ ಪ್ರೋಗ್ರಾಮ್ದಾಗ ಹಿಂಗೆ ಸುಳ್ಳು ಮಾತಾಡ್ತಾರ್ರಿ. ಇದು ಬೇಸಿಕಲಿ ಹೇಳ್ಬೇಕಂದ್ರೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಥರೈಸ್ಡ್ ಅಫಿಷಿಯಲ್ ಒಳಗ 3 ತಿಂಗಳದಾಗ ಓಪನ್ ಆಗ್ತದ ಸುಳ್ಳು ಮಾತಾಡ್ತಾರ್ರಿ ಸೀದಾ. ಎಂಪಿನೂ ಸುಳ್ಳು ಮಾತಾಡಿದಲ್ಲ. ಹಾ ಇಲ್ರಿ, ಅವ್ರದ್ದು ಬಿಡ್ರಿ, ಅವ್ರದ್ದು ದಂಧಾನೇ ಅದ ಅವ್ರದ್ದು. ಈಗ ನೋಡ್ರಿ, ಈಗ MLA MP ಇವ್ರ ದಂಧಾದಾರಿ, ಅವ್ರು ಸುಳ್ಳು ಹೇಳೋದು. ಹಾ, ನಾ ಅವ್ರ ಬಗ್ಗೆ ಹೇಳಂಗಿಲ್ರಿ. ಈಗ ಒಂದು ಇದು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಟೂರಿಸಂ ಡೇ ಮಾಡ್ತೀರಿ, ಅವತ್ತಿನ ದಿವಸ ಒಬ್ಬರು ಸುಳ್ಳು ಹೇಳ್ತಾರ ಅದ್ರ ಬಗ್ಗೆ ಅಂದ್ರೆ ನಡಂಗಿಲ್ರಿ ಅದು. ಈಗ ಒಬ್ಬ IAS KS ಆಫೀಸರ್ ಮುಂದೆ ಸುಳ್ಳು ಮಾತಾಡ್ತಾನ್ರಿ, ಅವ ಹಿಂಗ ಚಪ್ಪಾಳಿ ಬರಸ್ತಾನಂದ್ರ ಹಾ ಮಾತಾಡ್ಬೇಕು ಯಾಕ? ಈಗ ನೋಡ್ರಿ, ನ್ಯೂಸ್ ಪೇಪರ್ದಾಗ ಬಂದದ್ರಿ, ಏನತ್ ಬಂದದಂದ್ರ 260 ಕೋಟಿನ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿವಿ. ಒಳ್ಳೆ ಮಾತದ್ರಿ. ಅದು ಎದರಪ್ಪ ಅಂದ್ರ ಲ್ಯಾಂಡ್ ಅಕ್ವೈರ್ ಮಾಡ್ತೀವಿ ನಾವು, ಇನ್ನ ರನ್ವೇನದ ವೈಡ್ ಮಾಡ್ತೀವಿ, ಮತ್ತು ಏನಂತಿರಲ್ಲ ನೈಟ್ ಲ್ಯಾಂಡಿಂಗ್ ಮಾಡ್ತೀವಿ. ನೈಟ್ ಲ್ಯಾಂಡಿಂಗ್ ಮಾಡಿ ಅದು ಏರ್ಬಸ್ 320 ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಹಿಂದೂ ಕಾರಜೋಳ ಅವ್ರು ಇದ್ದಾಗ ಏನಂತಿರಲ್ಲ ರನ್ವೇ ನಾವು ದೊಡ್ಡದು ಮಾಡಿದೀವಿ, ಏರ್ಬಸ್ಸಿಗೆ ಬರಬೇಕು ಅಂತ ಅಂದಿದ್ರಿ ಅವರು. ಇವ್ರು ಮತ್ತೆ ಅದಕ್ಕಿನ್ನ ಎಕ್ಸ್ಟ್ರಾ ಮಾಡ್ತಾರ, ಒಳ್ಳೆ ಮಾತದ್ರಿ. ಬಟ್ ನಾ ಪ್ರಶ್ನೆ ಏನು ಕೇಳ್ತೀನಿ ರೀ, ಈಗ ಏರ್ಪೋರ್ಟ್ ನಾವು ಶುರುವಾಗಿ 8 ವರ್ಷ ಐತ್ರಿ? ಹಾ ರೀ, 2019. 19ರಿಂದ 2025 ಅಂದ್ರೆ ಮುಗಿಲಿ ಬಂದದ್ರಿ ಈ ವರ್ಷ. ತೆರಿಗೆ 6-7 ವರ್ಷ ಆಗ್ಯದ್ರಿ ತೆರಿಗೆ ಒಂದ್ ಏರ್ಪೋರ್ಟ್ಗ. 6-7 ವರ್ಷ ಆಗ್ಯದ್ರಿ. ಇನ್ನ ಎಷ್ಟು ಜನ ಸಾಯ್ತಾರ ಗೊತ್ತಿಲ್ಲ. ಹಾ, ಇನ್ನ 2 ವರ್ಷ. ಹಾ ರೀ, ಹಾ ಈಗ ಹಾ ಕಾರಜೋಳ ಅವರು 2 ವರ್ಷ ಮುಗಿಸ್ಕೊಡ್ತೀನಿ ಅಂದಿದ್ರಿ. ಅವರು ಮುಗಿಲಿಲ್ಲ, ಅದು ಅವ್ರು ಹೋದ್ರಿ. ಅವ್ರು ಏರ್ಪೋರ್ಟಿಗೆ ಸಂಬಂಧ ಇಲ್ಲ ಅಂತಾರ ತಮ್ಗೀಗ. ಯಾಕಂದ್ರೆ ನಾವು 2 ಸತಿ ಹೇಳಿದ್ರು ಮಾತಾಡ್ಲಿಕ್ಕೆ ತಯಾರಿಲ್ಲ ಅವರು. ಈಗ ಏರ್ಪೋರ್ಟ್ನ ನೀವು ಫಂಡ್ ಸ್ಯಾಂಕ್ಷನ್ ಮಾಡಿರಿ, ನೈಟ್ ಲ್ಯಾಂಡಿಂಗ್ ಮಾಡ್ತೀವ್ರಿ, ಅಪ್ರಿಷಿಯೇಬಲ್, ನಾವು ಥ್ಯಾಂಕ್ಫುಲ್ ಇದ್ದೀವಿ. ರನ್ವೇ ಅಗಲ್ ಮಾಡ್ತೀರಿ ಅಂತೀರಿ, ಥ್ಯಾಂಕ್ಫುಲ್ ಇದ್ದೀರಿ. ಇಷ್ಟ ಯಾಕೆ ಲೈಟ್ ಮಾಡಿದ್ರಿ? ಇದು ಕೆಲಸ ಯಾವಾಗ ಮಾಡ್ಬೋದಾಗಿತ್ರಿ? ಈಗ ಈ ಪರಿಸ್ಥಿತಿ ಬಂದಾಗ ಮತ್ತೆ ರೋಡ್ ಒಂದ್ ಮಾಡ್ತೀನಿ ಅಲ್ಲಿಗತ್ತಾರಿ, ಮೇನ್ ರೋಡ್. ಇದು ಯಾವಾಗ ಮಾಡ್ಬೇಕಾಗಿತ್ರಿ? ಹಾ ರೀ, ಈಗ ಕಾಂಗ್ರೆಸ್ ಸರ್ಕಾರ ಬಂದ್ 3 ವರ್ಷ ಆಗಿದ್ರಿ. ಎಲ್ಲಿದ್ರಿ? ಹಾ ರೀ, ಈಗ ನೀವು ಒಟ್ಟು ಮುಂದ್ ಹಾಕೋತ್ ಹೋಗೋಣಂತಂದ್ರೆ ಹೆಂಗ್ರಿ ಅರ್ಥದ? ಅವ್ರೇನ್ ತಿಳ್ಕೊಂಡಾರ, ನಮ್ಮ ಮನಿದ ಟ್ಯಾಕ್ಸ್ ದುಡ್ಡು ಹೋಗ್ತೈತಿ ಅಂತ ತಿಳ್ಕೊಂಡ್ರ ರಾಜಕಾರಣಿಗಳು. ತಮ್ಮ ಮನಿದ್ ಅಲ್ರಿ, ಇಲ್ಲ ತಮ್ಮ ಮನೆ ಯಾರದೇ ಇರ್ಲಿ, ಬಟ್ ಅವ್ರದೇ ಮನಿ ಅಂತ ಹಿಡೀರಿ ನೀವು. MB ಪಾಟೀಲ್ ಅವ್ರ ಮನಿದಿಂದ ಬರ್ಲಿಕ್ಕೆ ಕನ್ಸಿಡರ್ ಮಾಡ್ರಿ ನೀವು, ಆಯ್ತ್ರಿ? ನಾವ್ ₹1 ಟ್ಯಾಕ್ಸ್ ಹೋಗಂಗಿಲ್ಲ, ನಮ್ ಕಾಂಟ್ರಿಬ್ಯೂಷನ್ 0 ಅವ್ರ ಮನಿಯಿಂದ ಬರ್ತತೆ ಹಿಡೀರಿ. ಈಗ ನೀವು ಮನಿನ್ ಸ್ವಂತ ಮನಿನೇ ಕಟ್ಲಿಕ್ಕತ್ತಿದ್ರು ನೀವು 10 ವರ್ಷ ಕಟ್ತೀರಿ, ಒಂದ್ ಅರ್ಥ ಇರ್ತದ ಇಲ್ರಿ ಅದಕ್ಕೆ? ಇನ್ನ ಏನೇನ್ ಬಿಜಾಪುರ ಏನೇನ್ ಕೆಲಸಗಳು ತುಂಬಾ ಅದ. ಒಂದ್ ಏರ್ಪೋರ್ಟ್ ಗೆ 7-10 ವರ್ಷ ತಗೊಂಡ್ರೆ ಅದು ಮಿನಿ ವಿಧಾನಸಭೆಗೆ ಎಷ್ಟು ವರ್ಷ ತಗೋತೀರಿ ನೋಡ್ರಿ. ಇನ್ನ ಮಿನಿ ವಿಧಾನಸಭಾ ರೆಡಿ ಆಗಿಲ್ಲ, ಇನ್ನ ಮಾಡ್ತಾನೆ ಇಲ್ಲ ನೀವು. ಜಿಲ್ಲಾಧಿಕಾರಿ ಕಾರ್ಯಾಲಯ ಅದಕ್ಕೆ ಎಷ್ಟು ವರ್ಷ ತಗೋತಾರ ಯಾರಿಗ ಗೊತ್ತಿ? ನಾ ಓಪನಿಂಗ್ ಅದು ರೆಡಿ ಚಾಲನೆ ಮಾಡ್ತಾ ಇಲ್ಲ ಕೆಲಸ. ಅದೇ ರೀ, ನಾ ಹೇಳ್ಬೇಕಂದ್ರ ಆಲ್ರೆಡಿ 6-7 ವರ್ಷ ಆಗ್ಯದ. ನೀವು ಮತ್ತಿನ ಇದು
200 ಕೋಟಿ ಖರ್ಚು ಮಾಡ್ತೀನಿ ಅಂದ್ರೆ ಇನ್ನ ಒಂದ್ 3 ವರ್ಷ ಕೆಳಗೈತಿರಿ ನೀವು ಆರಾಮ. ಮತ್ ಅದು ನೀವು ಹೊಯ್ಕೋತಿರ್ಬೇಕ್ರಿ. ಅಷ್ಟೇ ಅಷ್ಟೇ. ನಾವು ಮಾಡ್ರಿ ಏರ್ಪೋರ್ಟ್ ಮಾಡ್ರಿ ಅನ್ಬೇಕು. ಅವಾಗ ಅದು 3 ವರ್ಷ. ನಾವು ಸುಮ್ಕೋತೀವಿ ಒಂದ್ 10 ವರ್ಷ ಹೋಯ್ತದ. ಮತ್ತ 16 ವರ್ಷ ಒಂದ್ ಏರ್ಪೋರ್ಟ್ ಕಟ್ಟಾವ್ರಿ ಇವ್ರು ತಗೊಂಡಿ. ಈಗ ಗೋಲ್ ಗುಮಸ್ ನೋಡ್ರಿ, ಅದು ಮಾರ್ವೆಲಸ್ ಅದ, ಅದಕ್ಕೆ ಅಷ್ಟು ವರ್ಷ ತಗೊಂಡಾರ. ಒಂದ್ ಏರ್ಪೋರ್ಟ್ ಸಂಬಂಧ 10 ವರ್ಷ ಕಟ್ತೀರ ಅಂದ್ರ ಹಾ ಶಿವಮೊಗ್ಗ ಮತ್ತು ಹಾ ಎರಡು ಒಂದೇ ಟೈಮ್ ಹಾ ಹಾ ಆಪರೇಷನ್ದಾಗ ಬಂದಲ್ಲ ಏರ್ಪೋರ್ಟ್. ಅದೇ ರೀ. ಈಗ ನಾನ್ ನಿಮ್ಗೆ ಹೇಳ್ಬೇಕಂದ್ರ ಶಿವಮೊಗ್ಗಾಗ ಒಬ್ಬ ಲಿಂಗಾಯತ್ ಲೀಡರ್ ಯಾರು ಯಡಿಯೂರಪ್ಪ ಅವ್ರು ಇರುವುದಿಂದ ಅವ್ರು ಯಡಿಯೂರಪ್ಪ ಮತ್ತು ಅವ್ರ ಮಗ ಇಬ್ಬರು ಲೀಡರ್ಶಿಪ್ ಅದ ರೀ. ಅವ್ರ ಲಿಂಗಾಯತ್ ಕಮ್ಯುನಿಟಿ ಅವ್ರ ಹಿಂದದ ಅವ್ರದ್ದು ಕೆಲಸ ಆಗ್ಯದ. ಇಲ್ಲಿ ನಮ್ಮ ಬಿಜಾಪುರದಾಗ ಯಾರು ಬರ್ತಾರ್ರಿ, ಒಂದು MB ಪಾಟೀಲ್, ಇನ್ನೊಂದು ಯತ್ನಾಳ, ಇವರು ಲಿಂಗಾಯತ್ರಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಪವರ್ಫುಲ್ ಲೀಡರ್ಸ್ ಇಲ್ರಿ ಅವರು. ಯಾಕಂದ್ರೆ ಪವರ್ಫುಲ್ ಲೀಡರ್ಸ್ ಇತ್ತಂದ್ರೆ ಇಷ್ಟು ಸ್ಲೋ ಆಗ್ತಿದ್ದಿಲ್ಲ. ಅವು ಹೆಂಗೆ ಶಿವಮೊಗ್ಗ ಹೆಂಗೆ ಆಪರೇಷನ್ದಾಗ ಬಂದದ ಹಂಗೆ ಆಗ್ತಿತ್ತು. ಯಡಿಯೂರಪ್ಪ ಮುಂದೆ ಇವ್ರು ಏನೂ ಇಲ್ಲ ತೋರಿಸ್ತದ್ರಿ, ಅದು ಮತ್ತೇನಿಲ್ಲ. ಇವರು ಬಿಜಾಪುರ ಇಡೀ ಕರ್ನಾಟಕ ತುಂಬಿ ಯತ್ನಾಳ್ ಅವರು ಏನಂತಿರ್ಲ, ನಾ ಯಡಿಯೂರಪ್ಪಗಿಂತ ಭಾರಿ ಲೀಡರ್ ಅಡ್ಡಾಡ್ಲಿಕ್ಕತ್ತಾರ್ರಿ. ಬಟ್ ನೀವೇ ನೋಡ್ರಿ, ಏನು ಕೆಲಸ ಏನು ನಡೆದಲ್ಲ. ಏರ್ಪೋರ್ಟ್ ಸ್ಪೀಡ್ ನೋಡ್ರಿ, ಶಿವಮೊಗ್ಗ ನೋಡ್ರಿ, ಇಲ್ಲೇ ಗೊತ್ತಾಗ್ತದೆ ನೀವು ಫೇಲ್ ಇದೀರ ಅವ್ರ ಮುಂದತ್ ಹೇಳಿ. ಯಡಿಯೂರಪ್ಪ ದೊಡ್ಡ ಲೀಡರ್ ಇದ್ದಾರೆ, ಲಿಂಗಾಯತ್ ಲೀಡರ್. ನಿಮ್ ಹಿಂದೆ ಲಿಂಗಾಯತ್ ಜನ ಇಲ್ಲ, ನೀವು ದೊಡ್ಡ ಲೀಡರ್ ಇಲ್ಲ, ತೋರಿಸೋದ್ರಿ. ಒಂದ್ ಸೆಂಟೆನ್ಸ್ ನೋಡಿ, ಎಲ್ಲಿವರೆಗೆ ನಗರದ ನಾಗರಿಕರು ಬಿಜೆಪಿಗೆ ಮಾರ್ಕೋತಾರ ತಮ್ಮಷ್ಟಕ್ಕೆ ತಾವು, ಅಥವಾ ಕಾಂಗ್ರೆಸ್ಗೆ ಮಾರ್ಕೋತಾರೆ ಅಂದ್ರೆ ನೀವು ಕಾಂಗ್ರೆಸ್ ನಾನು ಬಿಜೆಪಿ ಅಂತ ಎಲ್ಲಿವರೆಗೆ ನಾವು ಕಟ್ಟರ್ತಾದಿಂದ ಇರ್ತೇವೆ ಅಲ್ಲಿವರೆಗೆ ಬಿಜಾಪುರದ ಕೆಲಸ ಆಗುದಿಲ್ಲ. ಅಂದ್ರೆ ನಂದು ಕಾಂಗ್ರೆಸ್ ರೀ, ನಾ ಏನೇ ಮಾಡಿದ್ರು ಕಾಂಗ್ರೆಸ್ಗೆ ಜಯ, ನೀವು ಏನೇ ಮಾಡಿದ್ರು ಬಿಜೆಪಿಗೆ ಜಯ, ಎಲ್ಲಿವರೆಗೆ ನಾವು ಬಿಡಂಗಿಲ್ಲ ಬಿಜಾಪುರ ನಗರ ನಮ್ಮ ನಿವಾಸಿಗಳು, ಅಲ್ಲಿವರೆಗೆ ಬಿಜಾಪುರದ ಏನೂ ಕೆಲಸ ಆಗುದಿಲ್ಲ ಅಂತ ಮಾಡಿ. ಇಲ್ರಿ, ಇದು ವಿಡಿಯೋ ಮುಗಿಸೋದ್ರಿಂದ ಪೈಲ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ 2 ಮಾತಾಡಿ ಮುಗಿಸೋಣ್ರಿ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇನ್ನೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಇದ್ರ ಬಗ್ಗೆ ನಾವು ಹೇಳಿವ್ರಿ ವಿಡಿಯೋದಾಗ, ಎವ್ರಿ ರಿಪೀಟ್ ಅದೇ ಹೇಳ್ಬೇಕಾಗ್ತದ. ಬಟ್ ಏನಾದ್ರು ಸ್ವಲ್ಪ ಹೊಸ ಫ್ಲೇವರ್ ಹಚ್ಚಿ ಹೇಳ್ಬೇಕಾಗ್ತದ್ರಿ ನಾವು, ಮತ್ತೇನಿಲ್ಲ. ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನದಲ್ರಿ, ಅದು ಶಿವಾನಂದ್ ಪಾಟೀಲ್ ಅವರು ಹೊಣೆಗಾರ ಆಗ್ತಾರೆ. ಅಲ್ಲಿ ಸರ್ಕಾರದಾಗ ಇದೀರಿ, ಮಿನಿಸ್ಟರ್ ಇದೀರಿ. ಬಟ್ ಕೆಲಸ ನಿಂತದ, ಹೋಗಿ ನೋಡ್ಕೊಂಡ್ ಬಂದೀವಿ, ಕೆಲಸ ನಿಂತದ. ಹಾ ನೋಡ್ರಲ್ಲ, 10 ವರ್ಷ ಹೆಂಗ್ರಿ ನೀವು ಹೆಂಗ್ ಅಂತೀರ? ಹಂಗ ಇರಂಗಿಲ್ರಿ. ನಮ್ ಜನ ಮಬ್ಬಿಲ್ರಿ, ನಾ ಹೇಳ್ತೀನಿ ನಿಮ್ಗ, ನಮ್ ಜನ ಮಬ್ಬಿಲ್ಲ. ಶಿವಾನಂದ್ ಪಾಟೀಲ್ ಅವ್ರ ಕೆಲಸ ಮಾಡ್ರಿ ಆದಷ್ಟು. ಇಲ್ಕಿ ನಮ್ ಜನ ನೋಡ್ರಿ, ಎಲೆಕ್ಷನ್ ಬಂದಾಗ ಮಣ್ಣು ಮುಕ್ಕಿಸ್ತಾರ. ಯಾಕಂದ್ರ ಕಾರಜೋಳ ಅವರು ಸೋತೋಗ್ಯಾರ ಬಿಜಾಪುರ. ನೋಡಿ ನಾವೇ ಹೋದ ಕಾರಜೋಳ ಅವರು ಸ್ಟೇಟ್ ಪಾಲಿಟಿಕ್ಸ್ ಬಿಟ್ಟಾರ, ಅದು ಗೊತ್ತಿದ್ ಮಾತದ. ಯಾಕೆ ಜನ ಅಷ್ಟು ಮಬ್ಬಿಲ್ಲ. ಅದಾದ್ಮೇಲೆ ಯಾವ್ದ್ರಿ ಮೆಡಿಕಲ್ ಕಾಲೇಜ್ಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರಿ. ಕೆಲವೊಬ್ರು ಏನಂತಾರಿ, ಅವರು ಮಂಡವಾಲಿ ಗಿರಾಕಿ ಇದಾರ ತತ್ನಂಗ್ ಅಂತಾರಿ. ನಾವ್ರು ನಿಯತದಿಂದ ಇರ್ಲಿ, ಮಂಡವಾಲಿನೇ ಇರ್ಲಿ, ಏನೇ ಇರ್ಲಿ, ನಾ ಹೇಳೋದು ಏನಪ್ಪಾ ಅಂತಂದ್ರ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕು. ಅವರು ಅಥವಾ ಬ್ಯಾರೋರು ಯಾರೇ ನಿಮ್ಗೆ ಮಂಡವಾಲಿ ಬಂದು ನಾವು ನಿಲ್ಲಿಸ್ತೀವತ್ತಿತ್ತಂದ್ರ ಯತ್ನಾಳ್ ಅವ್ರಿಗೆ ಗೊತ್ತದ, ಕೇಳ್ರಿ. MB ಪಾಟೀಲ್ ಅವ್ರಿಗೂ ಗೊತ್ತಾಗಿದ್ದು ನಮ್ದು ಏನಂತ ಹೇಳಿ. ಈಗ ನಾವು ಸೆಲ್ಔಟ್ ಇಲ್ಲ, ನಾವು ಏನಂತಿರ್ಲ, ನಾವು ದೇವ್ರ ಸಂಬಂಧ ಕೆಲಸ ಮಾಡ್ತೀವಿ, ಭಗವಂತ ಸಂಬಂಧ ಕೆಲಸ ಮಾಡ್ತೀವಿ, ಬಡವ್ರ ಸಂಬಂಧ ಕೆಲಸ ಮಾಡ್ತೀವಿ. ನಾವು ನಿಮ್ ಕೊಡು 2 ನಂಬರ್ ಹಣದ ಸಂಬಂಧ ದುಡಿಯಂಗಿಲ್ಲ. ನಾವು ದುಡಿಯೋದಿತ್ತಂದ್ರೆ ನಾವು ಎಲ್ಲರೂ ಸ್ಟುಡಿಯೋ ಹಾಕೊಂಡು ರಾಯಲ್ಸ್ ರಾಯ್ಸ್ ಕಾರ್ ತೊಗೊಂಡು ನಡ್ಯಾಡ್ತಿದ್ವಿ. ನಮ್ಗೆ ಅದು ಹರ್ಕತ್ತಿಲ್ಲ, ಭಗವಂತ ನಮ್ಗೆ ರಗಡ್ ಕೊಟ್ಟಾನ. ನಾವು ನಿಯತ್ತದಿಂದ ನೀವು PPP ತೊಗೊಂಬಂದ್ರು ಅದನ್ನ ಬೋರ್ಡ್ ಕಿತ್ತಾಕಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿಸ್ತೀವಿ. ಯಾಕಂದ್ರೆ ಜನರು ಅಷ್ಟು ತಾಕತ್ ನಮ್ಗೆ ಕೊಟ್ಟಾರ, ಭಗವಂತ ಅಷ್ಟು ತಾಕತ್ ನಮ್ಗೆ ಕೊಟ್ಟಾನ. ನಮ್ಮ ಮುಂದೆ ಭಗವಂತನ ಕೆಲಸದೊಳಗೆ ಅಡ್ಡ ಬರಬೇಡ್ರಿ, ಬಂದ್ರೆ ಹಾಳಾಗಿ ಹೋಗ್ತೀರಿ. ಇಷ್ಟೇ. ಈ ವಿಡಿಯೋದಾಗ ನೋಡ್ರಿ, ಯತ್ನಾಳ್ ಅವ್ರದ್ದು ನಕಲಿ ಹಿಂದುತ್ವ ಎಕ್ಸ್ಪೋಸ್ ಮಾಡೀವಿ, ಮತ್ತು ಬಿಜಾಪುರ ಡೆವಲಪ್ಮೆಂಟ್ ಬಗ್ಗೆನೂ ಡಿಸ್ಕಸ್ ಮಾಡೀವಿ. ಈ ವಿಡಿಯೋಗೆ ನೀವು ಲೈಕ್, ಕಮೆಂಟ್, ಶೇರ್ ಮಾಡಿದ್ರೆ ಯತ್ನಾಳ್ ಅವ್ರದ್ದು ನಯ್ಯಾನು ಮುಳುಗ್ತದೆ, ಮತ್ತು ಬಿಜಾಪುರ ಡೆವಲಪ್ಮೆಂಟು ಆಗ್ತದೆ. ನೀವು ಸಪೋರ್ಟ್ ಮಾಡ್ತಿರತ್ ನಂಬ್ತೀನಿ ರೀ. ಲೈಕ್, ಕಮೆಂಟ್, ಶೇರ್ ಮಾಡಿ.